ಬದಲಾದ ರಾಜಕಾರಣ ಹಿನ್ನೆಲೆಯಿಂದಾಗಿ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ರಂಗೇರಿರ್ತಕ್ಕಂಥದ್ದು, ಒಂದಷ್ಟು ಬಿಸಿಯಾದಂತಹ ಪ್ರಚಾರಗಳು ಕೂಡ ನಡೀತಾ ಇರತಕ್ಕಂಥದ್ದು. ಸೊ ಬಹಳ ಮುಖ್ಯವಾಗಿ ಹಳೆ ಮೈಸೂರು ಭಾಗ ಏನಿದೆ, ಅದರಲ್ಲೂ ಕೂಡ ಮೈಸೂರು ಜಿಲ್ಲೆ ಇದೆ, ಅದರಲ್ಲಿ JDS ಮತ್ತು ಕಾಂಗ್ರೆಸ್ ಅತ್ಯಂತ ಪ್ರಬಲವಾಗಿ ತನ್ನ ಹಿಡಿತವನ್ನಿಟ್ಟಿರ್ತಕ್ಕಂಥ ಕ್ಷೇತ್ರಗಳು. ಸೊ ಈ ಕ್ಷೇತ್ರದಲ್ಲಿ ಏನು ಮೈತ್ರಿ ಅಭ್ಯರ್ಥಿ ಮತ್ತೆ BJP ಅಭ್ಯರ್ಥಿ ನಡುವೆ ನೇರವಾಗಿ ಒಂದು ಹಣಾಹಣಿ ಇರ್ತಕ್ಕಂಥದ್ದು. ಸೊ ಮೈಸೂರು ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಇರ್ತಕ್ಕಂಥದ್ದು, ಆ ಒಂದು ಅಭ್ಯರ್ಥಿಗೆ JDS ನವರು ಬೆಂಬಲ ಕೂಡ ಕೊಡಬೇಕಾಗಿತ್ತು. ಆದ್ರೆ ಇಷ್ಟು ದಿನಗಳಿಂದ ಕೂಡ ಎಲ್ಲೊಂದ್ ಕಡೆ GT ದೇವೇಗೌಡರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವರು ಕಾಣಿಸ್ತಾ ಇಲ್ಲ ಅಂತಕ್ಕಂಥ ಒಂದು ವಿಚಾರಗಳು, ಊಹಾಪೋಹಗಳು ಕೂಡ ನಡೀತಾ ಇತ್ತು. ಸೊ ಇದ್ರ ಬಗ್ಗೆ ಸ್ವತಃ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂತಹ GT ದೇವೇಗೌಡರು ಅವ್ರನ್ನ ಮಾತಾಡ್ತಕ್ಕಂಥ ಕೆಲಸ ಮಾಡೋಣ. ಸರ್, ಇಷ್ಟು ದಿವಸ GT ದೇವೇಗೌಡರು ಎಲ್ಲಿದ್ದಾರೋ ಕಾಣೆ ಆಗ್ಬಿಟ್ಟಿದ್ದಾರೆ, ಒಂದು ವಾರ 15 ದಿವಸದಿಂದ ಇಂತಹ ಒಂದು ಚುನಾವಣೆ ಬಿಸಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ. ಆ ಥರ ಏನಿಲ್ಲ. ನಾನು ಅಭ್ಯರ್ಥಿಗೆ ವಿಜಯಶಂಕರ್ ಅವ್ರಿಗೆ ಹೇಳಿದ್ದೇನೆ, ನಾನು ಇರಲ್ಲ, ತಿರುಪತಿಗೆ ಹೋಗಿದ್ದೆ, ಗುಲ್ಬರ್ಗಕ್ಕೆ ಹೋಗಿದ್ದೆ, ಸಾಯಿಬಾಬಾ ವಿಶ್ವದ ಉದ್ಘಾಟನೆ ಇತ್ತು, ಹಾಸನಕ್ಕೆ ಹೋಗಿದ್ದೆ, ಪ್ರಜ್ವಲ್ ನಾಮಿನೇಷನ್ನು, ಮುನಿಯಪ್ಪನವ್ರದಕ್ಕೂ ಒಂದು ದಿವಸ ಹೋಗಿದ್ದೆ. ಈ ರೀತಿ ನಾನು ಬಿಡುವಿಲ್ಲ ಕಾರ್ಯಕ್ರಮದ ನಿಮಿತ್ತ ನಾನು ಇರಲಿಲ್ಲ ಅಷ್ಟೆ. ಓಕೆ, ಈಗ ಮುಂದಿನ ದಿನಗಳಲ್ಲಿ GT ದೇವೇಗೌಡರ ಒಂದು ಪ್ರೆಸೆನ್ಸಿ ಚಾಮುಂಡೇಶ್ವರಿ ಕ್ಷೇತ್ರ ಆಗಿರ್ಬೋದು, ಮೈಸೂರು ಜಿಲ್ಲೆಯಲ್ಲಿ ಆಗಿರ್ಬೋದು, ಯಾವ ರೀತಿ ಇರುತ್ತೆ ಸರ್? ಏನಿಲ್ಲ, ನಮ್ಮ ಕಾರ್ಯಕರ್ತರು ಮುಖಂಡರುಗಳಿಗೆಲ್ಲ ನಾವೆಲ್ಲ ಹೇಳಿ, ನಾವು ಸಮ್ಮಿಶ್ರ ಸರ್ಕಾರದಲ್ಲಿದ್ದೀವಿ, ಕಾಂಗ್ರೆಸ್ಸು JDS ಇಬ್ಬರೂ ಸೇರಿ ನಮ್ಮ ಮಂತ್ರಿ ಮಾಡಿದ್ದಾರೆ, ಜವಾಬ್ದಾರಿ ಇದೆ, ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಮಾಜಿ CM ಸಿದ್ದರಾಮಯ್ಯನವರು ಅಂದ್ರೆ ಕಳೆದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಇತ್ತು, ಆ ಸಂದರ್ಭದಲ್ಲಿ CM ಆಗಿದ್ದಂತಹ ಸಿದ್ದರಾಮಯ್ಯನವರ ತಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ರು, ಅವರು ಸೋತರು ಕೂಡ. ಸೊ ಸೋತ ಬಳಿಕ ಒಂದಷ್ಟು ಸಲ ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಮಗೆ ಸೋಲಾಗಿದೆ, ಅದನ್ನ ಸೇಡನ್ನ ಈ ಬಾರಿ ತೀರ್ಸ್ಕೊಳ್ಬೇಕು ಅಂತಕ್ಕಂಥ ಒಂದಷ್ಟು ಹೇಳಿಕೆಗಳನ್ನು ಕೂಡ ಮಾಜಿ CM ಸಿದ್ದರಾಮಯ್ಯವರು ಕೊಟ್ಟಿದ್ರು. ಆ ವಿಚಾರವನ್ನ ಏನಾದ್ರು GT ದೇವೇಗೌಡರು ಮನಸ್ಸಿಗೆ ತಗೊಂಡ್ರ, ಸೀರಿಯಸ್ ಆಗಿ ಅದ್ರ ಬಗ್ಗೆ ಏನಾದ್ರು ಬೇಸರ ವ್ಯಕ್ತಪಡಿಸ್ತಿದಾರ ಹೇಗೆ ಅಂತ? ಆ ಥರ ಏನಿಲ್ಲ. HD ದೇವೇಗೌಡರೇ ಬಂದು ನಿಲ್ಲಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮದೆಲ್ಲರೂ ನನಗೆ ಒತ್ತಡ ಹಾಕಿದ್ರು. ನಾನು ಕೂಡ ಅವ್ರ ಮೇಲೆ ಒತ್ತಡ ಹಾಕಿ ಸಭೆಯಲ್ಲಿ HD ದೇವೇಗೌಡರು ಅಭ್ಯರ್ಥಿ ಆಗಬೇಕು ಅಂತೇಳಿ ನಾವೆಲ್ಲ ಕೇಳಿದ್ವಿ. ಅದಾಗಲಿಲ್ಲ. ಅವ್ರನ್ನ ತುಮಕೂರಿಗೆ ಹಾಕಿದ್ವಿ, ನಾವು ಮೈಸೂರು ತಗೊಂಡಿದ್ವಿ ಅಂತೇಳಿ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ನೋಡಿ ಗೊತ್ತಾಯ್ತು ನಮಗೆ. ಆಯಿತು, ಈಗ ದೇವೇಗೌಡರು ತುಮಕೂರಲ್ಲಿ ನಿಂತವ್ರೆ, ವಿಜಯಶಂಕರ್ ಇಲ್ಲಿ ನಿಂತವ್ರೆ, ಆದ್ದರಿಂದ ನಾವೆಲ್ಲರೂ ಕೂಡ ಜಿದ್ದಾಜಿದ್ದಿ ನಡೆದಿದೆ ಚುನಾವಣೆ. ಅದೆಲ್ಲ ಮನಸ್ಸಲ್ಲಿ ಇನ್ನೂ ಕಾರ್ಯಕರ್ತರು ಮುಖಂಡರುಗಳಿಗೆ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, APMC ಎಲ್ಲವೂ ಕೂಡ ಕಾಂಗ್ರೆಸ್ಗೆ JDSಗೆ ಜಿದ್ದಾಜಿದ್ದಿ ಇರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರೋ ವಿಚಾರ. ಆದರೂ ಕೂಡ ರಾಷ್ಟ್ರ ಮಟ್ಟದ ಚುನಾವಣೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗ್ತದೆ. ಉನ್ನತ ಶಿಕ್ಷಣ ಸಚಿವರು GT ದೇವೇಗೌಡರನ್ನ ಮನವೊಲಿಸಲಿಕ್ಕಾಗಲಿ ಅಥವಾ ತಮ್ಮ ಜೊತೆ ಕರ್ಕೊಂಡು ಹೋಗೋದ್ರಲ್ಲಾಗಲಿ ವಿಫಲ ಆದ್ರ ಅಂತ, ಕಾಂಗ್ರೆಸ್ ಅವರಾಗಿರ್ಬೋದು, ಮಾಜಿ CM ಸಿದ್ದರಾಮಯ್ಯ ಆಗಿರ್ಬೋದು, ಯಾರೇ ಆಗಲಿ ಅಂತ? ಇಲ್ಲ, ವಿಫಲ ಅಂತ ಏನಿಲ್ಲ. ಇನ್ನೂ 18 ದಿನ ಇದೆ ಚುನಾವಣೆ. ಈಗ ತಾನೇ ಎಲ್ಲ ನಾಮಿನೇಷನ್ ಫೈಲ್ ಮಾಡಿದೆ, ನೆನ್ನೆ ತಾನೇ ವಿತ್ಡ್ರಾಯಲ್ಸ್ ಎಲ್ಲ ಮುಗಿದಿದೆ. ಹಂಗಾಗಿ ಮುಂದಿನ ದಿನಗಳು ಎಲ್ಲ ಸೇರ್ ಮಾಡ್ತೀವಿ. ಅಂದರೆ ತಾವು ಪ್ರಚಾರಕ್ಕೆ ಹೋಗ್ತೀರಾ ಅಂತ ಮೈತ್ರಿ ಅಭ್ಯರ್ಥಿ ಪರವಾಗಿ, ವಿಜಯಶಂಕರ್ ಪರವಾಗಿ? ಹೋಗಲೇಬೇಕು, ನಾನು ಮಾಡಬೇಕು, ನಮ್ಮ ಮುಖಂಡರು ಕೂಡ ಮಾಡ್ತಾರೆ. ಸರ್, ಈಗ ಇದೇ ತಿಂಗಳಲ್ಲಿ ಏನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಬರ್ತಾ ಇದ್ದಾರೆ, ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಬಂದು ಪ್ರಚಾರಕ್ಕೆ ಹೋಗ್ತೀರಾ, ಆ ಸಂದರ್ಭದಲ್ಲಿ ತಾವು ಕೂಡ ಭಾಗಿಯಾಗ್ತೀರಾ ಹೇಗೆ ಅಂತ? ಹೋಗಲೇಬೇಕಾಗ್ತದೆ, ರಾಷ್ಟ್ರೀಯ ಅಧ್ಯಕ್ಷ ಬಂದಾಗ ನಾವು ಹೋಗ್ಬೇಕಲ್ಲ. ಎಲ್ಲೊಂದ್ ಕಡೆ GT ದೇವೇಗೌಡರು ಕಳೆದ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಬ್ಬ CM ಕ್ಯಾಂಡಿಡೇಟ್ನ ಸೋಲಿಸಿದ್ದಾರೆ. ಅಂಥವ್ರಿಗೆ ಮೈತ್ರಿ ಸರ್ಕಾರದಲ್ಲಿ ಮೈತ್ರಿ ಇದರಲ್ಲಿ ಒಂದು ಸರಿಯಾಗಿರ್ತಕ್ಕಂಥ ಮನ್ನಣೆ ಕೊಟ್ಟಿಲ್ವಾ ಅಂತ, ಆ ತರ ಮನಸ್ಸು ಏನಾದ್ರು ಇದೆಯಾ ಅಂತ? ಯಾವ ವಿಚಾರದಲ್ಲಿ ಮನ್ನಣೆ ಕೊಟ್ಟಿಲ್ಲ ಅಂತ? ಈ ಸಮ್ಮಿಶ್ರ ಸರ್ಕಾರ ಖಾತೆಗಳು ಅವ್ರು ಡಬ್ಬಲ್ಲು, ನಮ್ಮ ಸಿಂಗಲ್ಲು, ಈ ರೀತಿ ಜಾಸ್ತಿ ಖಾತೆಗಳು ಕಾಂಗ್ರೆಸ್ ಪಕ್ಷ ಜಾಸ್ತಿ ಗೆದ್ದಿರೋರು ಕಾಂಗ್ರೆಸ್ ಅವರು, ಕಡಿಮೆ ಗೆದ್ದಿರೋರು ನಾವು. ಹಿಂಗಾಗಿ ಈ ಸಂದರ್ಭ ನಾವೆಲ್ಲರೂ ಕೂಡ ಅನುಸರಣೆ ಮಾಡ್ಕೊಂಡು ಹೋಗಲೇಬೇಕಲ್ಲ. ಅಲ್ಲ, GT ದೇವೇಗೌಡರಿಗೆ ಉನ್ನತ ಶಿಕ್ಷಣ ಸಚಿವ ಅನ್ನೋದಕ್ಕಿಂತ ಬೇರೆ ಏನಾದರೂ ಜನರ ಜೊತೆ ಬೆರೀತಾ ಇರ್ತಕ್ಕಂಥದ್ದು, ಸಾಮಾನ್ಯ ಜನರ ಜೊತೆ ಬೆರೀತಾ ಇರ್ತಕ್ಕಂಥ ಒಂದು ಖಾತೆ ಎಕ್ಸ್ಪೆಕ್ಟೇಷನ್ ಇತ್ತು, ಅದು ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಭಾವನೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಉನ್ನತ ಶಿಕ್ಷಣ ಕೊಟ್ಟಿದ್ದಾರೆ, ಅದನ್ನು ಚೆನ್ನಾಗಿ ನಿರ್ವಹಿಸ್ತಾ ಇದ್ದೀನಿ. ಓಕೆ ಸರ್, ಈ ಬಹಳ ಮುಖ್ಯವಾಗಿ ಈ ಒಂದು JDS ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಅಂತ ಮೊನ್ನೆ ಮಾಜಿ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಅಷ್ಟಾಗಿ JDS ಮುಖಂಡರು ಕಾಣಿಸ್ತಿಲ್ಲ. ಯಾರು ಅಂದ್ರೆ ಈಗ A1 ಲೀಡರ್ಗಳಂತ ಏನು, ಈ ಭಾಗದ ಲೀಡರ್ಗಳಂತ ಏನು ಕರಿತೀವಿ, ನಂಬರ್ 1 ಲೀಡರ್ಗಳಂತ, ಅವ್ರು ಯಾರು ಕಾಣಿಸ್ತಿಲ್ಲ ಅಂತ, ಯಾಕೆ ಅಂತ? ಅದನ್ನೇ ಹೇಳ್ತಿರೋದು. ಅವರು ಸರಿಯಾಗಿ ನಮ್ಮ ಮುಖಂಡರುಗಳನ್ನ ಒಟ್ಟಾಗಿ ಸೇರಿಸಿ, ನಾವೆಲ್ಲ ಒಟ್ಟಾಗಿ ಸೇರಿಸಿ ಮೀಟಿಂಗ್ ಮಾಡಿದ್ಮೇಲೆ ಅವರೆಲ್ಲರೂ ಕೂಡ ಹೋಗ್ತಾರೆ ಹೊರತು ಅವ್ರು ಏಕಾಗಿ ಕಾಂಗ್ರೆಸ್ ಅವರು ಫಸ್ಟ್ ಏಕ್ದಮ್ ಮೀಟಿಂಗ್ ಬನ್ನಿ ಅಂತ ಹೇಳಿದ್ರೆ JDS ಕಾರ್ಯಕರ್ತರು ಹೋಗೋಕ್ಕಾಗುತ್ತಾ? ಹಂಗಾಗಿಲ್ಲ. ಹಂಗಾಗಿ ಅವೆಲ್ಲ ಮುಂದಿನ ದಿನಗಳಲ್ಲಿ ಸರಿಯಾಗ್ತವೆಲ್ಲ.
ಖಂಡಿತ ತಾವು ಹೇಳಿದ್ರೆ ಈಗಾಗಲೇ ಕೆಲವರು ಎಲ್ಲರೂ ಕೂಡ ಅಂದ್ರೆ ಶಾಸಕನಾಗಿರ್ಬೋದು, ನಿಮ್ಮ ಒಂದು JDS ನ ಶಾಸಕರು ತುಂಬಾ ಜನ ಪಿರಿಯಾಪಟ್ಟಣ ಆಗಿರ್ಬೋದು, ಈ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರನ್ನ ಪರಿಗಣಿಸಿಲ್ಲ. ಬ್ರೌಚರ್ ಅಲ್ಲಿ ಅವ್ರ ಫೋಟೋಸ್ ಹಾಕೋದಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಫೋಟೋ ಇಲ್ಲ, JDS ರಾಜ್ಯಾಧ್ಯಕ್ಷರು ವಿಶ್ವನಾಥ್ ಅವರು ಮೈಸೂರಿನವರೇ, ಹುಣಸೂರು ಶಾಸಕರು ಕೂಡ ಅವ್ರ ಫೋಟೋ ಇಲ್ಲ ಅಂತಕ್ಕಂಥದ್ದು. ಸೊ ಈ ವಿಚಾರ ಎಲ್ಲ ಗಮನಿಸಿದ್ರೆ ಕಾಂಗ್ರೆಸ್ನವರು ತಮ್ಮನ್ನು ಬಿಟ್ಟು ಹೋಗ್ತಾ ಇದಾರ ಅಂತ ಮುಂದಕ್ಕೆ ಅಲ್ಲಿ ಸ್ಥಳೀಯವಾಗಿ ಅವರು ಬಿಟ್ಟೇ ಹೋಗಿದ್ದಾರೆ, ಚುನಾವಣಾ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಅವರು ಅಭ್ಯರ್ಥಿ ಎಲ್ಲರೂ ಕೂಡ ಹೋಗ್ಬೇಕಲ್ಲ, ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಹೋಗ್ತಿದ್ದಾರೆ. ಆದರೂ ಕೂಡ ಅಲ್ಲಿ ಕೊಡಗಲ್ ವಿಜಯ್ ಅವರು, ಅಲ್ಲಿ ಜಿಲ್ಲಾಧ್ಯಕ್ಷರು ಮಹಾದೇವ್ ಅವರು, ಪಿರಿಯಾಪಟ್ಟಣ ವಿಶ್ವನಾಥ್ ಅವರು, ನಾವಿರ್ಬೋದು, ಇಲ್ಲಿ ಮೈಸೂರು ನಗರದಲ್ಲಿ ಚೆಲುವೇಗೌಡರು ಜಿಲ್ಲಾಧ್ಯಕ್ಷರು, ಇವರೆಲ್ಲರೂ ಕೂಡ ಅವರು ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಸರ್, ಕೆಲವು ಬಿಜೆಪಿ ಅವರು ಅಂದ್ರೆ ಈಗಾಗಲೇ ಏನು ಹಾಲಿ ಸಂಸದ ಪ್ರತಾಪ್ ಸಿಂಹ ಬಿಜೆಪಿ ಏನು ಕಂಟೆಸ್ಟ್ ಮಾಡಿದ್ದಾರೆ ಮೈಸೂರು ಕೊಡಗು ಲೋಕಸಭೆ. ಸೊ ಈ ಮೈತ್ರಿಯಲ್ಲಿ ಒಂದಷ್ಟು ಮುನಿಸುಗಳಿದ್ದಾವೆ. JDS ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, JDSನವರಿಗೆ ಕಾಂಗ್ರೆಸ್ ಅವ್ರ ಜೊತೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. CT ರವಿ ಕೂಡ ತಮ್ಮ ಒಂದು ಇಲ್ವಾಲ ತಮ್ಮ ಕ್ಷೇತ್ರಕ್ಕೆ ಬಂದಿದೆ, ಅವರು ಕೂಡ ನಾನು ಸಚಿವ GT ದೇವೇಗೌಡರ ಹತ್ರ ಮಾತಾಡಿದ್ದೀನಿ ಅಂತ ಹೇಳ್ತಾರೆ. ಏನಿದ್ರೆ ಅರ್ಥ ಅಂತ? ಯಾವ ಕಾರಣಕ್ಕೂ ಆ ಥರ ಇಲ್ಲ. ನಮ್ಮಲ್ಲೆಲ್ಲ ಒಗ್ಗಟ್ಟಿದೆ, ನಮ್ಮಲ್ಲೇನು ಒಡಕಿಲ್ಲ. ಅದರಿಂದ ಆ ರೀತಿ ಏನು ಅನ್ಕೋಬೇಕಾಗಿಲ್ಲ. ಸರ್, ಕೊನೆಯದಾಗಿ ಮುಂದಿನ ದಿನದಲ್ಲಿ ಈ ಕ್ಷೇತ್ರದಲ್ಲಿ ಚುನಾವಣೆ ಬರೋವರೆಗೂ ತಮ್ಮ ಕಾರ್ಯಚಟುವಟಿಕೆಗಳು ಹೇಗಿರ್ತವೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ? ನಾವು ಎಲ್ಲರಿಗೂ ಮೀಟಿಂಗ್ ಮಾಡಿ ನಮ್ಮ ಕಾರ್ಯಕರ್ತರ ಮುಟ್ಟ ಸಂದೇಶ ಕೊಡ್ತೀವಿ. ನಮ್ಮಲ್ಲಿ ಎಲ್ಲ ಶಿಸ್ತಿನ ಸಿಪಾಯಿ ಥರ ಮಾಡ್ತಾರೆ. ಇದಿಷ್ಟು ಮೈಸೂರು ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂತಹ GT ದೇವೇಗೌಡರ ಮಾತುಗಳು. ಕಳೆದ ಕೆಲವು ದಿನಗಳ ಹಿಂದೆ ಏನು ಕಾಂಗ್ರೆಸ್ ಅವರು ಒಂದಷ್ಟು ನಮ್ಮ ನಾಯಕರನ್ನ ಪರಿಗಣಿಸುವಲ್ಲಿ ವಿಫಲರಾಗಿದ್ದಾರೆ. ಮುಂದಿನದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಿ ಒಂದು ಚುನಾವಣೆ ಎದುರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಏನಂದ್ರೆ ನಮ್ಮ ವರಿಷ್ಠರು ಯಾವ ರೀತಿ ಆದೇಶ ಮಾಡಿದ್ದಾರೆ ಆ ಆದೇಶಕ್ಕೆ ಶಿಸ್ತಿನ ಸಿಪಾಯಿಗಳಂತೆ ನಾವು ಕೆಲಸ ಮಾಡ್ತೀವಿ. ಇನ್ನು ಕಳೆದ ಕೆಲವು ದಿನಗಳಿಂದ ಕೂಡ ವೈಯಕ್ತಿಕ ಕಾರಣದಿಂದ ಇನ್ನು ಜಿಲ್ಲೆಯಿಂದ ಹೊರಗಡೆ ಇದ್ನೇ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ವೈಮನಸ್ಸು ಇಲ್ಲ ಅಂತಕ್ಕಂಥ ಮಾತುಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿಘ್ನೇಶ್ ಜೊತೆ ಲಕ್ಷ್ಮೀಪತಿ, ಫಸ್ಟ್ ನ್ಯೂಸ್, ಮೈಸೂರು.